ಮಲಗಿದ್ದ ಆತ ತನಗೆ ಹೇಳ್ದೆ ಕೇಳದೆ ಹೋದ್ನಲ್ಲ ಅಂತ ಯೋಚಿಸ್ತಾ ಬಹಳ ಬೇಸರ ಮಾಡ್ಕೊಂಡ್ಲು. ಆ ಸಮಯಕ್ಕೆ ಮೊಬೈಲ್ ಫೋನ್ ರಿಂಗ್ ಆಯ್ತು. ತೆಗೆದು ನೋಡಿದ್ರೆ ರೋಹನ್ ಕಾಲ್ ಮಾಡ್ತಿದ್ದಾನೆ. ಅವಳಿಗೆ ಆದ ಅನ್ಯಾಯದ ಬಗ್ಗೆ ಅವನ ಹತ್ರ ಮಾತಾಡೋದು ಬೇಡ ಅಂತ ನಿರ್ಧಾರ ಮಾಡಿದ್ಲು. ಆದರೆ ಅದನ್ನ ಹೇಳ್ದೆ ಅವನನ್ನ ಹೇಗೆ ಫೇಸ್ ಮಾಡೋದು ಅಂತ ಯೋಚಿಸ್ತಾ ಇದ್ಲು. ಅವನು ಕಂಟಿನ್ಯೂಸ್ ಆಗಿ ಫೋನ್ ಮಾಡ್ತಾ ಇದ್ದಾನೆ. ತಕ್ಷಣ ಫೋನ್ ರಿಸೀವ್ ಮಾಡಿ ಕಿವಿಲಿಟ್ಕೊಂಡು ಮೌನವಾಗಿ ನಿಂತ್ಲು. ಅವಳು ಮೌನವಾಗಿರೋದನ್ನೇ ಟಾಪಿಕ್ ಆಗಿ ಇಟ್ಕೊಂಡು ರೋಹನ್ ಮಾತಾಡೋಕೆ ಶುರು ಮಾಡ್ದ. ನೋಡು, ನನ್ನ ಮೇಲೆ ಇನ್ನೂ ಕೋಪ ಹೋಗಿಲ್ವ ರೋಷಿಣಿ? ಹೌದು, ಎಲ್ಲಿದೆಯಾ ರೋಷಿಣಿ ನೀನು? ಅವಳು ಯಾವ ಮಾತಿಗೂ ಉತ್ತರ ಕೊಡದೆ ಮೌನವಾಗಿದ್ಲು. ರೋಹನ್ ಮುಂದುವರೆದು ಮಾತಾಡ್ತಾ, ನಿನ್ನನ್ನೇ ಕೇಳ್ತಿರೋದು, ಎಲ್ಲಿದ್ಯಾ ಅಂತ ಕೇಳ್ದ. ತಕ್ಷಣ ರೋಷಿಣಿ, ಫ್ರೆಂಡ್ ಮನೇಲಿದ್ದೀನಿ. ಅವಳು ಹಾಗಂದ ಕೂಡಲೇ ಅವನು ವ್ಯಂಗ್ಯವಾಗಿ, ತುಂಬಾ ರಿಚ್ ಆಗಿರೋ ಫ್ರೆಂಡಾ ಅಂತ ಕೇಳ್ದ. ರೋಷಿಣಿ ಏನೂ ಮಾತಾಡದೆ ಮೌನವಾಗಿದ್ಲು. ಆತ ಇನ್ನೂ ಮುಂದುವರಿತಾ, ಅನುಗೆ ಫೋನ್ ಮಾಡಿದ್ದೆ, ನೀನು 5 ಲಕ್ಷ ದುಡ್ಡು ಕಳಿಸಿದ್ಯಾ ಅಂತ ಕೇಳಿ ನಾನು ಶಾಕ್ ಆಗಿಬಿಟ್ಟೆ. ಆಮೇಲೆ ಯೋಚನೆ ಮಾಡಿದೆ, ನಾನು ಒಬ್ಬನೇನ ನಿನಗೆ ಫ್ರೆಂಡು? ಯಾರಾದರೂ ಕಾಲೇಜ್ ಫ್ರೆಂಡ್ನ ಅಪ್ರೋಚ್ ಮಾಡಿರ್ತೀಯ, ಅವ್ರ ಹತ್ರ ಕೇಳಿ ಸಾಲ ತಗೊಂಡು ಅಮ್ಮನ್ನ ಕಾಪಾಡಿದೆ ಅಂತ ಅಂದ್ಕೊಂಡೆ. ನಾನು ಕರೆಕ್ಟಾಗಿ ಗೆಸ್ ಮಾಡಿದ್ದೀನ ರೋಷಿಣಿ ಅಂತ ಕೇಳ್ದ. ಅವಳು ಈಗಲೂ ಕೂಡ ಮೌನವಾಗೇ ಇದ್ಲು. ಮತ್ತೆ ಅವನೇ ಮಾತಾಡೋಕೆ ಶುರು ಮಾಡ್ದ. ನಾನೊಂದು ಮಾತು ಹೇಳಿದ್ರೆ ಕೋಪ ಮಾಡ್ಕೊಳ್ಳಲ್ಲ ಅಲ್ವಾ ರೋಷಿಣಿ? ಅವನು ಹೀಗೆ ಕೇಳಿದ ಕೂಡಲೇ ರೋಷಿಣಿ ಕೋಪದಿಂದ, ಏನ್ ಬೇಕು ರೋಹನ್ ನಿನ್ಗೆ? ಅದಕ್ಕೆ ರೋಹನ್, ಮೊದಲು ನೀನು ಈ ಶತ್ರುಗಳ ಹತ್ರ ಮಾತಾಡೋ ರೀತಿ ಮಾತಾಡೋದನ್ನ ನಿಲ್ಲಿಸು. ಇವಾಗೇನು, ನಾನು ನಿನ್ನ ಹತ್ರ ತಪ್ಪಾಗಿ ನಡ್ಕೊಂಡಿದ್ದು ನಿನಗಿಷ್ಟ ಆಗಿಲ್ಲ ಅಷ್ಟೇ ಅಲ್ವಾ? ಇವಾಗ ಹೇಳ್ತಿದ್ದೀನಿ ಕೇಳಿಸ್ಕೊ. ಇನ್ಮೇಲೆ ಜನ್ಮಕ್ಕೂ ನಿನ್ನ ಹತ್ರ ತಪ್ಪಾಗಿ ನಡ್ಕೊಳ್ಳಲ್ಲ. ನನ್ನ ಕಿರು ಬೆರಳು ಕೂಡ ನಿನ್ನ ಮೇಲೆ ಬೀಳೋದಿಲ್ಲ. ಇದು ಸತ್ಯ ಸತ್ಯ ಸತ್ಯ. ಆದರೆ ಯಾವ ಕಾರಣಕ್ಕೂ ನನ್ನ ಮೇಲೆ ಈ ಥರ ಕೋಪ ಮಾಡ್ಕೊಂಡು ಇರಬೇಡ ರೋಷಿಣಿ. ನೀನು ನನಗೆ ಬೇಕು ಅಂತ ಹೇಳ್ದ. ಅದಕ್ಕೆ ರೋಷಿಣಿ, ನನ್ನ ಲೈಫಲ್ಲಿ ಬಂದಿರೋ ಇಂಥ ಕೇವಲವಾದ ಮನುಷ್ಯನಿಂದ ಹೇಗೆ ಬಿಡಿಸ್ಕೊಳ್ಳೋದು ಅಂತ ಗೊತ್ತಾಗ್ತಿಲ್ವೇ ಅಂತ ಯೋಚಿಸಿದ್ಲು. ಆಗಾತ, ನನಗೆ ನೀನು ಬೇಕು ಅನ್ನೋದನ್ನ ಮತ್ತೆ ತಪ್ಪಾಗಿ ತಿಳ್ಕೊಬೇಡ. ನನಗೆ ನಿನ್ನ ಫ್ರೆಂಡ್ಶಿಪ್ ಬೇಕು, ಅದನ್ನ ಆ ರೀತಿ ಹೇಳೋಕೆ ಬಂದೆ ಅಷ್ಟೇ ಅಂತ ಹೇಳ್ದ. ತಕ್ಷಣ ರೋಷಿಣಿ, ರೋಹನ್ ಪ್ಲೀಸ್, ನನ್ನ ಮನಸ್ಸು ಸರಿ ಇಲ್ಲ. ಅವಳು ಹೀಗೆ ಅಂದ್ಕೂಡ್ಲೆ ಅವನು, ನನಗೆ ಗೊತ್ತು ರೋಷಿಣಿ, ನನ್ನ ಹತ್ರ 2 ದಿನ ಮಾತಾಡಲಿಲ್ಲ ಅಂದರೆ ನಿನ್ನ ಮನಸ್ಸು ಸರಿ ಇರಲ್ಲ. ನೀನು ಎಲ್ಲಿದ್ಯಾ ಹೇಳು, ನಾನು ತಕ್ಷಣ ಅಲ್ಲಿಗೆ ಬರ್ತೀನಿ. ಹಾಗೆ ನಾವಿಬ್ರು ಜಾಲಿಯಾಗಿ ಒಂದು ರೈಡ್ ಹೋಗಿ ಮಾಲಲ್ಲಿ ಸಿನಿಮಾ ನೋಡ್ಕೊಂಡು ಬರೋಣ ಅಂತ ಹೇಳ್ದ. ಇದನ್ನು ಕೇಳಿದ ರೋಷಿಣಿ ಕೋಪದಿಂದ ಜೋರಾದ ಧ್ವನಿಯಲ್ಲಿ, ರೋಹನ್ ವಿಲ್ ಯು ಪ್ಲೀಸ್ ಕೀಪ್ ಕ್ವೈಟ್? ಇವಾಗ ನನ್ನ ಮನಸ್ಸು ಸರಿ ಇಲ್ಲ, ನಾನು ಆಮೇಲೆ ಮಾತಾಡ್ತೀನಿ ಹಾಗಂತ ಹೇಳಿ ರೋಷಿಣಿ ಫೋನ್ ಕಟ್ ಮಾಡಿದ್ಲು. ಅತ್ತ ರೋಹನ್ ಹಲೋ ಹಲೋ ಅಂತ ಹೇಳಿ ಫೋನ್ ಬದಿಗಿಟ್ಟ. ರೋಹನ್ ಅಪಾರ್ಟ್ಮೆಂಟಲ್ಲಿ ಸೋಫಾ ಮೇಲೆ ಕೂತಿದ್ದಾನೆ. ಅವನ ಎದುರಿಗೆ ಅಮರ್ ಕೂತು ಇವನನ್ನ ನೋಡ್ತಾ ಇದ್ದಾನೆ. ಅಮರ್ ಮುಂದೆ ಇರೋ ಟೇಬಲಲ್ಲಿ 2 ಗ್ಲಾಸಲ್ಲಿ ಎಣ್ಣೆ ಇದೆ. ಅಮರ್ ಮಾತಾಡೋಕೆ ಶುರು ಮಾಡ್ದ. ಫೋನ್ ಕಟ್ ಮಾಡಿಬಿಟ್ಲಾ ಅಂತ ಕೇಳ್ದ. ಅದಕ್ಕೆ ರೋಹನ್ ಹೌದು ಅಂದ. ಅಮರ್ ತಕ್ಷಣ, ನಮಗೆ ಕೆಲಸ ಆಗಬೇಕು ಅಂದರೆ ಅವಳ ಜೊತೆಗೆ ನೀನು ಕಾಂಟ್ಯಾಕ್ಟಲ್ಲಿ ಇರಲೇಬೇಕು ರೋಹನ್. ಅವಳ ಆಕ್ಟಿವಿಟೀಸ್ ಎಲ್ಲ ನಮಗೆ ಗೊತ್ತಾಗಿರಬೇಕು. ಅವಳು ವರ್ಜಿನ್ನ ಅಂತ ಒಂದು ಡಾಕ್ಟರ್ ಸರ್ಟಿಫಿಕೇಟ್ ಬೇಕು. ಇದೆಲ್ಲ ಆದರೆ ಮಾತ್ರ ಅವಳನ್ನ 1 ಕೋಟಿಗೆ ಪಾರ್ಟಿಗೆ ಮಾರಿ ನಮ್ಮ ಕೆಲಸನ ನಾವು ಮಾಡ್ಕೊಳಕ್ಕಾಗೋದು. ಸೊ ಯಾವ ಕಾರಣಕ್ಕೂ ರೋಷಿಣಿ ಹತ್ರ ಕೋಪ ಮಾಡ್ಕೊಳ್ಬೇಡ, ಗೊತ್ತಾಯ್ತಾ ಅಂತ ಹೇಳ್ದ. ಅದಕ್ಕೆ ರೋಹನ್ ಓಕೆ ಅಂತ ತಲೆ ಆಡಿಸ್ದ. ರೋಷಿಣಿ ಬಾತ್ರೂಮ್ ಬಾಗ್ಲು ತೆಗೆದು ಆಚೆ ಬಂದು ತಲೆ ಒರೆಸ್ಕೋತಾ ಇರ್ಬೇಕಾದ್ರೆ ಗುಡ್ ಮಾರ್ನಿಂಗ್ ಅಂತ ಆತನ ಧ್ವನಿ ಕೇಳಿತು. ತಕ್ಷಣ ಟವಲ್ ಸರಿಸಿ ನೋಡಿದ್ಲು. ಅವನು ಅಲ್ಲಿ ನಿಂತಿದ್ದ. ಕತ್ಲಲ್ಲಿ ನೋಡಿದಾಗ ಕಲರ್ ಇಲ್ಲದೆ ಕಪ್ಪಾಗಿದ್ದರಿಂದ ಒಂದು ರೀತಿ ವಿಲನ್ ಹಾಗೆ ಕಂಡಿದ್ದ ಅವನು. ಈಗ ಬೆಳಕಲ್ಲಿ ಹೊಳಿತಾ ಇದ್ದ. ನೋಡೋದಕ್ಕೆ ಹೀರೋ ತರ ಇದ್ದ. ಒಳ್ಳೆ ಗೋಲ್ಡನ್ ಕಲರ್, ಸುಂದರವಾದ ಲಕ್ಷಣವಾದ ಮುಖ ಅವನದು. ಮುಕ್ಕಾಲು ಮುಖವನ್ನ ಮರೆಮಾಚೋ ಹಾಗೆ ಒಂದು ಮಾಸ್ಕ್ ಹಾಕೊಂಡಿದ್ದ. ಅವನ ಸಿಲ್ಕಿಯಾದ ಕೂದಲು ಆತನನ್ನ ಹ್ಯಾಂಡ್ಸಮ್ ಅಂತ ಹೇಳೋ ತರ ಹೊಳಿತಾ ಇತ್ತು. ಅವನು ಅಲ್ಲಿಂದ ಸೋಫಾದಲ್ಲಿ ತನ್ನ ಉದ್ದವಾದ ಕಾಲನ್ನ ಇನ್ನೊಂದು ಕಾಲ ಮೇಲೆ ಹಾಕಿ ಸ್ಟೈಲಾಗಿ ಕೂತ್ಕೊಂಡ. ಅವನ ಕೊಡುಗೆಗಳಿಂದ ಅವನೊಬ್ಬ ಕೋಟ್ಯಾಧೀಶ್ವರ ಅಂತ ಗೊತ್ತಾಗಿತ್ತು. ಅವನ ಗಾಂಭೀರ್ಯ, ಅವನ ಸೌಂದರ್ಯ ಎಲ್ಲ ರೋಷಿಣಿಗೆ ಬಹಳ ಹಿಡಿಸ್ತು. ಆದ್ರೆ
ಅವನ್ ಯಾಕೆ ಮಾಸ್ಕಿಂದ ಮುಖ ಮುಚ್ಕೊಂಡಿದ್ದಾನೆ ಅಂತ ಗೊತ್ತಾಗ್ಲಿಲ್ಲ. ಇವಾಗೆದ್ದ ರೋಷಿಣಿ ಅಂತ ಕೇಳ್ದ. ಅದಕ್ಕೆ ರೋಷಿಣಿ ಹೌದು, ನೀವು? ಹಾಗಂತ ಹೇಳ್ತಾ ಇದ್ದಾಗ್ಲೇ ಆತ ನಗ್ತಾ ನನ್ನನ್ನ ಮರ್ತಿರೋ ಹಾಗೆ ಮೊದ್ಲು ಭೇಟಿಯಾದಾಗ ಕೇಳ್ತೀಯಲ್ಲ ಯಾರು ಅಂತ, ಹಾಗೆ ಕೇಳ್ತೀಯಾ ಅಂತ ಕೇಳ್ದ. ಅವನು ಹೀಗೆ ಕೇಳಿದ ಕೂಡ್ಲೆ ಗಾಬರಿಯಾದ ರೋಷಿಣಿ ಹೇ, ಅದು ಆ ರೀತಿ ಅಲ್ಲ. ನೀವು ಬೆಳಗ್ಗೆ ಎದ್ದು ಕೇಳ್ದೆ ಎಲ್ಲಿಗೆ ಹೋಗಿದ್ರಿ ಅಂತ ಕೇಳೋಕ್ ಬಂದೆ ಅಷ್ಟೆ ಅಂತ ಹೇಳಿದ್ಲು. ತಕ್ಷಣ ಸಂತೋಷದಿಂದ ಅವನು ಬಹಳ ಖುಷಿ ಆಗ್ತಿದ್ದ ರೋಷಿಣಿ ಅಂತ ಹೇಳ್ದ. ಅವ್ರ ಹತ್ರ ರೋಷಿಣಿ ಕನ್ಫ್ಯೂಷನ್ ಒಂದಿಗೆ ಏನ್ ಖುಷಿ ಆಗ್ತಿದೆ ಅಂತ ಕೇಳಿದ್ಲು. ಅಲ್ಲ, ಇಷ್ಟು ದಿನ ನಾನು ಎಲ್ಲಿ ಹೋದ್ರು ಎಲ್ಲಿ ಬಂದ್ರು ಯಾರಿಗೂ ಹೇಳೋ ಅಭ್ಯಾಸ ನನ್ಗಿರ್ಲಿಲ್ಲ. ಆದ್ರೆ ಇವಾಗ ಒಂದು ಜೀವ ಅದನ್ನ ನನ್ನ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡ್ತಿರ್ಬೇಕಾದ್ರೆ ನನ್ ಖುಷಿ ಆಗದೆ ಇರುತ್ತಾ? ನಾನ್ ನಿನಗೆ ಏನಾಗಿರ್ಬೇಕು ಅಂದ್ಕೊಂಡು ಅದಾಗೆ ಇರಬೇಕು ಅನ್ನೋದು ಕರೆಕ್ಟ್ ಅನ್ನಿಸ್ತಾ ಇದೆ ಅಂತ ಹೇಳ್ದ. ತಕ್ಷಣ ರೋಷಿಣಿ ನನಗೆ ನೀವೇನಾಗಿರ್ಬೇಕು ಅಂತ ಅನ್ಕೊಂಡ್ರಿ ಅಂತ ಕೇಳಿದ್ಲು. ಅದಕ್ಕೆ ಅವನು ಅವಳನ್ನೇ ನೋಡ್ತಾ ನಿನಗೆ ಒಬ್ಬ ಬಾಯ್ ಫ್ರೆಂಡ್ ಆಗಿರ್ಬೇಕು ಅಂತ ಅಂದ್ಕೊಂಡೆ ಅಂತ ಹೇಳ್ದ. ಅದಕ್ಕೆ ರೋಷಿಣಿ ನಗು ಮುಖದಿಂದ ಅವನನ್ನು ನೋಡ್ತಾ ಬಾಯ್ ಫ್ರೆಂಡ್ ಅಂತ ಕೇಳಿದ್ಲು. ಅದಕ್ಕೆ ಅವನು ಎಸ್, ಅದರಲ್ಲೂ ಬಿಡಿಸಿ ಹೇಳಬೇಕು ಅಂದ್ರೆ ನಾನು ನಿನ್ನ ಸೀಕ್ರೆಟ್ ಬಾಯ್ ಫ್ರೆಂಡ್ ಆಗಿರ್ಬೇಕು ಅಂತ ಅನ್ಕೊಂಡೆ ಅಂತ ಹೇಳ್ದ. ರೋಷಿಣಿ ನಗ್ತಾ ಚೆನ್ನಾಗಿದೆ, ಬಾಯ್ ಫ್ರೆಂಡ್ ಓಕೆ, ಆದ್ರೆ ಅದೇನ್ ಸೀಕ್ರೆಟ್ ಬಾಯ್ ಫ್ರೆಂಡ್ ಅಂತ ಹೇಳಿದ್ದು. ತಕ್ಷಣ ಅವನು ತನ್ನ ಮುಖದ ಮೇಲಿದ್ದ ಮಾಸ್ಕನ್ನ ಸರಿ ಮಾಡ್ಕೊಳ್ತಾ ಯಾವತ್ತಿದ್ರು ನೀನ್ ನನಗೇನೆ, ಆದ್ರೆ ಸ್ವಲ್ಪ ದಿನ ಈ ರಿಲೇಶನ್ಶಿಪ್ ಸೀಕ್ರೆಟ್ ಆಗಿರ್ಲಿ ಅಂತ ನನ್ಗನ್ನಿಸ್ತಾ ಇದೆ. ಅವನು ಹೀಗೆ ಹೇಳಿದಾಗ ರೋಷಿಣಿಗೆ ಏನೂ ಅರ್ಥ ಆಗ್ಲಿಲ್ಲ. ಆದ್ರೆ ಅವನು ಒಂದು ವಿಷಯ ಹೇಳ್ತಾನೆ ಅಂದ್ರೆ ಅದರಲ್ಲಿ ಖಂಡಿತ ಏನಾದ್ರೂ ಅರ್ಥ ಇರುತ್ತೆ ಅನ್ನೋದು ಅವಳಿಗೆ ಗೊತ್ತಾಯ್ತು. ಅವನಿಗೆ ಆದ ಕೆಲವು ಸಮಸ್ಯೆಗಳಿವೆ ಅಂತ ಆಕೆಗೆ ಹಿಂದಿನ ರಾತ್ರಿಯೇ ಗೊತ್ತಾಯ್ತು. ಇದೇ ಕಾರಣಕ್ಕಾಗಿ ಅವನ ಹತ್ರ ಯಾವ ಪ್ರಶ್ನೆನೂ ಕೇಳಲಿಲ್ಲ. ಆಕೆ ತೀವ್ರವಾಗಿ ಯೋಚಿಸ್ತಿರೋದನ್ನ ನೋಡಿದ ಅವನು ಆಕೆಗೆ ಏನು ಯೋಚಿಸ್ತಾ ಇದೆಯಾ ರೋಷಿಣಿ ಅಂತ ಕೇಳ್ದ. ಅದಕ್ಕೆ ಅವಳು ಮೆಲ್ಲ ಧ್ವನಿಯಲ್ಲಿ ಏನೂ ಇಲ್ಲ, ನೀವು ದೊಡ್ಡ ಲೆವೆಲ್ನಲ್ಲಿರೋರು, ನಿಮ್ಮ ಅಂತಸ್ತಿಗೆ ನಾನು ಎಲ್ಲಿ ಹೇಗೆ ಮ್ಯಾಚ್ ಆಗ್ತೀನಿ ಅಂತ ಗೊತ್ತಾಗ್ತಿಲ್ಲ, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ ಅಂತ ಹೇಳಿದ್ಲು. ಅದಕ್ಕೆ ಅವನು ತಕ್ಷಣ ಎದ್ದು ಅವಳ ಹತ್ರ ಬಂದು ನೀನು ಈ ಸಣ್ಣ ಮೆದುಳನ್ನು ಇಟ್ಕೊಂಡು ಏನನ್ನು ಯೋಚನೆ ಮಾಡಬೇಡ, ಈಗ ನೀನು ನನಗೆ ಹೇಳಿದ ವಿಷಯ ನನಗೆ ಯಾವುದೂ ಮ್ಯಾಟ್ರ್ ಆಗಲ್ಲ ಅಂತ ಹೇಳ್ದ. ಅದಕ್ಕೆ ರೋಷಿಣಿ ಅಲ್ಲ, ನಿನ್ನೆ ರಾತ್ರಿ ಕೂಡ ನಿಮ್ಮ ಟೆನ್ಷನ್ನ ನಾನು ಗಮನಿಸಿದೆ. ಅಷ್ಟು ಟೆನ್ಷನ್ ಇರೋ ನಿಮಗೆ ನನ್ನ ಟೆನ್ಷನ್ನು ಸುಮ್ಮನೆ ಯಾಕೆ ಅಂತ ರೋಷಿಣಿ ಹೇಳಿದ್ಲು. ಅವನು ಇಲ್ಲಿ ನೋಡು ರೋಷಿಣಿ, ನಿನ್ನೆ ರಾತ್ರಿ ನಾನು ಫೇಸ್ ಮಾಡಿದ್ದು ನನ್ನ ಅಫಿಷಿಯಲ್ ಟೆನ್ಷನ್. ನಾನು ಮಾಡೋ ಕೆಲಸಗಳಲ್ಲಿ ಕೆಲವು ಸಮಸ್ಯೆಗಳಿವೆ, ಅವೆಲ್ಲ ಸರಿ ಹೋಗೋವರೆಗೂ ನಮ್ಮ ರಿಲೇಶನ್ಶಿಪ್ ಬಗ್ಗೆ ಆಚೆ ಎಲ್ಲೂ ಹೇಳದೇ ಇರೋದೇ ಒಳ್ಳೇದು ಅಂತ ಅನ್ಕೋತಾ ಇದ್ದೀನಿ. ನಿನ್ನಿಂದ ನನಗೆ ಯಾವ ಟೆನ್ಷನ್ ಇಲ್ಲ, ಅರ್ಥ ಆಯ್ತಾ ಅಂತ ಹೇಳ್ದ. ಅದಕ್ಕೆ ರೋಷಿಣಿ ಸರಿ ಅನ್ನೋ ಹಾಗೆ ತಲೆ ಆಡಿಸಿದ್ಲು. ರೋಷಿಣಿಯನ್ನ ಅವನು ಹೇಗೆ ಸ್ವೀಕರಿಸ್ತಾನೆ? ಅಷ್ಟರಲ್ಲಿ ರೋಹನ್ ರೋಷಿಣಿಯನ್ನ ಕಿಡ್ನಾಪ್ ಮಾಡ್ತಾನ? ಅದನ್ನ ತಿಳ್ಕೊಳ್ಳೋಣ ಮುಂದಿನ ಭಾಗದಲ್ಲಿ.